ನಮಸ್ಕಾರ ಗೆಳೆಯರೆ. ಇತಿಹಾಸ ಎಂಬುದು ಕೇವಲ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಲ್ಲ. ಅದು ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆದಾಗಲೂ ಸೃಷ್ಟಿಯಾಗುತ್ತದೆ. ಇವತ್ತು ನಾವು ಅಂತಹದ್ದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಮಂಡ್ಯದ ಮಣ್ಣಿನ ವಾಸನೆ, ಹಳ್ಳಿಯ ಸೊಗಡು ಮತ್ತು ಅಪ್ಪಟ ಮನುಷ್ಯತ್ವದ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾದ ವ್ಯಕ್ತಿ ಮಳವಳ್ಳಿ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. 37 ಕೋಟಿಗೂ ಅಧಿಕ ಮತಗಳನ್ನು ಪಡೆಯುವ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಪಟ್ಟ ಅಲಂಕರಿಸಿದ ಈ ಕಲಾಕಾರನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಈ ವಿಡಿಯೋದಲ್ಲಿ ನಟರಾಜ್ ಅವರ ಜೀವನದ ನೋವು, ನಲಿವು ಮತ್ತು ಯಶಸ್ಸಿನ ಸಂಪೂರ್ಣ ಚಿತ್ರಣವನ್ನ ನಾವು ನಿಮಗೆ ನೀಡಲಿದ್ದೇವೆ. ವಿಡಿಯೋ ವಿವರವಾಗಿ ನೋಡುವ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಸ್ಫೂರ್ತಿದಾಯಕ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಾವು ಶ್ರಮಿಸುತ್ತಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ನಟರಾಜ್ ಅವರ ಜರ್ನಿ ಶುರು ಮಾಡೋಣ. ಮಂಡ್ಯ ಅಂದರೆ ಅಲ್ಲಿ ಪ್ರೀತಿ ಹೆಚ್ಚು, ಭಾಷೆಯ ಗತ್ತು ಹೆಚ್ಚು. ಅಂತಹ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ರೈತನ ಮಗನಾಗಿ ನಟರಾಜ್ ಜನಿಸಿದರು. ಅವರ ಬಾಲ್ಯದ ದಿನಗಳು ತುಂಬಾ ಸರಳವಾಗಿದ್ದವು. ತಂದೆ ತಾಯಿ ಕಷ್ಟಪಟ್ಟು ಕೃಷಿ ಕೆಲಸ ಮಾಡುತ್ತಾ ನಟರಾಜರನ್ನು ಓದಿಸಿದರು. ಮಂಡ್ಯದಲ್ಲೇ ಶಾಲಾ ಶಿಕ್ಷಣ ಮುಗಿಸಿದ ನಟರಾಜ್ ಅವರಿಗೆ ಕಲೆ ಎಂದರೆ ಎಲ್ಲಿಲ್ಲದ ಆಸಕ್ತಿ. ಶಾಲಾ ಕಾರ್ಯಕ್ರಮಗಳಲ್ಲಿ ನಟಿಸುತ್ತಾ ಎಲ್ಲರನ್ನೂ ನಗಿಸುತ್ತಿದ್ದರು. ಮುಂದೆ ಅವರು 2 ವರ್ಷಗಳ ITI ಕೋರ್ಸ್ ಕೂಡ ಪೂರ್ಣಗೊಳಿಸಿದರು. ಎಲ್ಲರೂ ನಟರಾಜ್ ಯಾವುದಾದರೂ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಎಂದುಕೊಂಡಿದ್ದರು. ಆದರೆ ನಟರಾಜ್ ಕಣ್ಣಲ್ಲಿ ಬಣ್ಣದ ಲೋಕದ ಕನಸುಗಳು ನರ್ತಿಸುತ್ತಿದ್ದವು. ಒಂದು ಸಣ್ಣ ಬ್ಯಾಗ್ ಹಿಡಿದು ಗಾಂಧಿನಗರಕ್ಕೆ ಬಂದಿಳಿದಾಗ ನಟರಾಜ್ಗೆ ಯಾರ ಪರಿಚಯವೂ ಇರಲಿಲ್ಲ. ಹಸಿದ ಹೊಟ್ಟೆ ಮತ್ತು ಮಾಡಲೇಬೇಕೆಂಬ ಹಠ ಮಾತ್ರ ಅವರ ಜೊತೆಗಿತ್ತು. ಅವರು ನೇರವಾಗಿ ನಾಯಕನಾಗಲು ಹೋಗಲಿಲ್ಲ. ಸಿನಿಮಾ ಸೆಟ್ಗಳಲ್ಲಿ ಕಸಗುಡಿಸುವ, ಲೈಟ್ ಹಿಡಿಯುವ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಅನೇಕ ಬಾರಿ ಅವರಿಗೆ ಅವಮಾನಗಳಾದವು. ಸರಿಯಾಗಿ ಊಟವಿಲ್ಲದೆ ಕಣ್ಣೀರು ಹಾಕಿದ ದಿನಗಳೂ ಇವೆ. ಆದರೆ ನಟರಾಜ್ ಎಂದೂ ಧೃತಿಗೆಡಲಿಲ್ಲ. ಚಿತ್ರರಂಗದ ಕಲಾ ವಿಭಾಗದಲ್ಲಿ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಾ ಪ್ರತಿಯೊಬ್ಬ ನಟನ ಹಾವಭಾವವನ್ನ ಗಮನಿಸುತ್ತಿದ್ದರು. ನಾನು ಒಂದು ದಿನ ಕ್ಯಾಮೆರಾ ಮುಂದೆ ಬರಬೇಕು ಎಂಬ ಹಠ ಅವರನ್ನು ಜೀವಂತವಾಗಿಟ್ಟಿತ್ತು. ಯಾವಾಗ ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಂ ಪ್ರಸಿದ್ಧವಾಯಿತೋ ನಟರಾಜ್ಗೆ ಒಂದು ದಾರಿ ಕಾಣಿಸಿತು. ಮಂಡ್ಯ ಭಾಷೆಯಲ್ಲಿ ವಿಶಿಷ್ಟವಾದ ಗಿಲ್ಲಿ ಮ್ಯಾನರಿಸಂ ಮಾಡುತ್ತಾ ಅವರು ಅಪ್ಲೋಡ್ ಮಾಡಿದ ವಿಡಿಯೋಗಳು ರಾತ್ರೋರಾತ್ರಿ ವೈರಲ್ ಆದವು. ಅವರ ಆ ವಿಶಿಷ್ಟವಾದ ನಗು ಮತ್ತು ಮಾತು ಜನರಿಗೆ ಎಷ್ಟೊಂದು ಇಷ್ಟವಾಯಿತೆಂದರೆ ಜನರು ಇವರನ್ನು ಗಿಲ್ಲಿ ನಟ ಅಂತಲೇ ಕರೆಯಲಾರಂಭಿಸಿದರು. ಇದೇ ಜನಪ್ರಿಯತೆ ಅವರಿಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ವೇದಿಕೆಯನ್ನು ತಂದುಕೊಟ್ಟಿತು. ಅಲ್ಲಿ ಅವರು ತೋರಿಸಿದ ಕಾಮಿಡಿ ಟೈಮಿಂಗ್ ನೋಡಿ ಜಗ್ಗೇಶ್ ಸರ್ ಮತ್ತು ರಕ್ಷಿತಾ ಮ್ಯಾಮ್ ಬೆರಗಾದರು. ಅಲ್ಲಿಂದ ನಟರಾಜ್ ಅವರ ಅದೃಷ್ಟದ ಚಕ್ರ ತಿರುಗಲಾರಂಭಿಸಿತು. ಆದರೆ ನಟರಾಜ್ ಅವರ ಜೀವನದ ಅತಿ ದೊಡ್ಡ ಪರೀಕ್ಷೆ ಕಾದಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ. ಅರಮನೆಯಂತಹ ಮನೆಯೊಳಗೆ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗನಾಗಿ ಹೋದ ನಟರಾಜ್ ತಮ್ಮ ಪ್ರಾಮಾಣಿಕತೆಯಿಂದ ಎಲ್ಲರ ಹೃದಯ ಗೆದ್ದರು. ರಾಜಕೀಯ ಮಾಡದೆ, ಯಾರಿಗೂ ನೋವು ನೀಡದೆ ಆಡಿದ ಆಟ ಕರ್ನಾಟಕದ ಜನರಿಗೆ ಇಷ್ಟವಾಯಿತು. ಫಲಿತಾಂಶ ಜನವರಿ 18, 2026. ಕರ್ನಾಟಕದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ರೀತಿಯಲ್ಲಿ ಸುಮಾರು 37 ಕೋಟಿಗೂ ಅಧಿಕ ಮತಗಳು ನಟರಾಜ್ ಪರವಾಗಿ ಬಿದ್ದವು. ಕಿಚ್ಚ ಸುದೀಪ್ ಅವರು ನಟರಾಜ್ ಕೈ ಎತ್ತಿ ವಿನ್ನರ್ ಎಂದು ಘೋಷಿಸಿದಾಗ ಇಡೀ ಮಳವಳ್ಳಿಯೇ ರಸ್ತೆಗೆ ಬಂದು ಸಂಭ್ರಮಿಸಿತು. 50 ಲಕ್ಷ ರೂಪಾಯಿ ನಗದು, ಹೊಸ ಕಾರು ಮತ್ತು ಸುದೀಪ್ ಅವರು ನೀಡಿದ 10 ಲಕ್ಷ ರೂಪಾಯಿ, ಇವೆಲ್ಲವೂ ಅವರ 15 ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಇಂದು ನಟರಾಜ್ ಕೇವಲ ಒಬ್ಬ ಹಾಸ್ಯ ನಟನಲ್ಲ, ಅವರು ಸಾವಿರಾರು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಭರವಸೆ. ಶೂನ್ಯದಿಂದ ಬಂದ ವ್ಯಕ್ತಿ ಶಿಖರ ಏರಬಹುದು ಎಂಬುದಕ್ಕೆ ಅವರೇ ಸಾಕ್ಷಿ. ವಿಜೇತರಾದ ಮೇಲೂ ಇಂದಿಗೂ ಅವರು ಮಂಡ್ಯದ ಹಳ್ಳಿಯನ್ನ, ತಮ್ಮ ಹಳೆಯ ಗೆಳೆಯರನ್ನ ಮರೆತಿಲ್ಲ. ಗೆಳೆಯರೇ, ಪ್ರಯತ್ನ ಮತ್ತು ಪ್ರಾಮಾಣಿಕತೆ ಇದ್ದರೆ ಜಗತ್ತೇ ನಮಗೆ ತಲೆಬಾಗುತ್ತೆ ಅನ್ನೋದಕ್ಕೆ ನಟರಾಜ್ ಅವರ ಈ ಯಶೋಗಾಥೆಯೇ ಸಾಕ್ಷಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ, ನಟರಾಜ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಮೆಚ್ಚಿನ ಬಿಗ್ ಬಾಸ್ ಕ್ಷಣ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.